ನಮಸ್ತೆ ಸ್ನೇಹಿತರೆ. ಪಲಾವ್ ಎಲೆಯಲ್ಲಿ ಈ ರೀತಿಯಾಗಿ ಬರೆದು ಸುಟ್ಟರೆ ಸಾಕು, ನಿಮ್ಮ ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಹೌದು, ಇದನ್ನು ನೀವು ಹಲವಾರು ಬಾರಿ ಕೇಳಿರುತ್ತೀರಿ ಮತ್ತು ನೋಡಿರುತ್ತೀರಿ. ಆದರೆ ಇದು ನಿಜವಾಗ್ಲೂ ಒಂದು ಸಕ್ಸಸ್ ತಂತ್ರನಾ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ. ನಮ್ಮ ಸನಾತನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ನಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳಲು ಹಾಗೂ ನಮ್ಮ ಬೇಡಿಕೆಯನ್ನು ಭಗವಂತನ ಬಳಿ ತಲುಪಿಸಲು ಕಂಡುಕೊಂಡಂತಹ ಸರಳವಾದಂತಹ ಪರಿಣಾಮಕಾರಿಯಾದಂತಹ ವಿಧಾನವೇ ಈ ಪಲಾವ್ ಎಲೆಯ ಧೂಪ. ಹೌದು, ಈ ಒಂದು ಪಲಾವ್ ಎಲೆಯನ್ನು ಹಲವಾರು ವಿಧಗಳಲ್ಲಿ ಬಳಸಲಾಗುತ್ತೆ ಹಾಗೂ ಇದರ ಒಂದು ಸುಡುವಿಕೆಯ ತಂತ್ರದಿಂದ ಆಗದೇ ಇರುವಂತಹ ಉಳಿದಿರುವಂತಹ ಕೆಲಸಗಳು ಕೂಡ ಪರಿಪೂರ್ಣಗೊಳ್ಳುತ್ತವೆ. ನಂಬಿಕೆ ಇದ್ದವರು ಹಾಗೂ ನಂಬಿಕೆ ಇಲ್ಲದವರು ಕೂಡ ಈ ಒಂದು ವಿಧಾನದ ಮೂಲಕ ತಮ್ಮ ಹಣ, ಆಸ್ತಿ, ಕೆಲಸ, ಮದುವೆ ಹಾಗೂ ತಮ್ಮ ಯಾವುದೇ ಇಚ್ಛೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಿದ್ದಾರೆ, ಅಂದರೆ ಸಕ್ಸಸ್ ಅನ್ನು ಕಂಡಿದ್ದಾರೆ. ತಮ್ಮ ಒಳಗಣ್ಣಿನ ಮೂಲಕ ನೋಡಿರುವುದನ್ನ ಪಲಾವ್ ಎಲೆಯ ಮೂಲಕ ಅದನ್ನು ನೈಜವಾಗಿಸಿದ್ದಾರೆ. ಹೌದು, ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ಈ ಪಲಾವ್ ಎಲೆಯನ್ನು ಬಳಸಬೇಕು ಹಾಗೂ ಎಷ್ಟೋ ಬಾರಿ ಈ ಒಂದು ಪ್ರಯತ್ನ ಮಾಡಿದರೂ ಕೂಡ ಸಕ್ಸಸ್ ಅನ್ನೇ ಕಂಡಿಲ್ಲ ಅನ್ನುವವರು ಕೂಡ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಉತ್ತಮವಾದಂತಹ ಸರಿಯಾದ ಮಾಹಿತಿಯನ್ನು ತಿಳಿಯಲಿದ್ದೀರಿ. ಹೌದು, ನಮ್ಮ ದೇಹದ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಸೇವಿಸಿದಾಗ ನಮ್ಮ ದೇಹದ ಜೊತೆ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರುತ್ತದೆ. ಇದರಿಂದ ಹೊಸ ಚಿಂತನೆಗಳು, ಹೊಸ ಆಲೋಚನೆ ಮೂಡುತ್ತವೆ. ಹಾಗೆಯೇ ಈ ಒಂದು ಬೇಲೀಫ್ ಅಥವಾ ಪಲಾವ್ ಎಲೆಯಿಂದ ಆರೋಗ್ಯದ ಜೊತೆ ಇದನ್ನು ನೀವು ಸುಡುವುದರಿಂದ ನಿಮ್ಮ ಸುತ್ತಲಿನ ವಾತಾವರಣ ಕ್ಲೆನ್ಸ್ ಆಗಿ ಶುದ್ಧವಾಗಿ ಕ್ಲಿಯರ್ ಆಗುತ್ತೆ. ಇದರ ಒಂದು ವಾಸನೆ, ಸುಟ್ಟಾಗ ಬರುವಂತಹ ಪರಿಮಳದಿಂದ ಮನಸ್ಸಿನ ಕಲ್ಮಶಗಳು ಕೂಡ ಕರಗುತ್ತವೆ ಹಾಗೂ ನಂಬಿಕೆ ಇದಕ್ಕೆ ಶಕ್ತಿಯನ್ನು ಕೊಡುತ್ತದೆ ಸ್ನೇಹಿತರೆ, ಹಾಗೂ ಸಕ್ಸಸ್ ಅನ್ನು ಕೂಡ ಕೊಡುತ್ತದೆ. ಹೌದು, ಹಾಗೆಯೇ ನಮಗೆ ಏನೆಲ್ಲ ಬೇಕು ಅದೆಲ್ಲ ಮ್ಯಾಜಿಕ್ ರೀತಿಯಲ್ಲಿ ಸುಲಭವಾಗಿ ಕಾರ್ಯರೂಪಕ್ಕೆ ಬರುತ್ತವೆ. ಹೌದು, ಅದರಲ್ಲಿ ಮೊದಲನೆಯ ತಂತ್ರದ ಬಗ್ಗೆ ಹಾಗೂ ಮೊದಲನೆಯ ವಿಧಾನದ ಬಗ್ಗೆ ನೋಡೋಣ. ನಿಮ್ಮ ಹಣದ ಅವಶ್ಯಕತೆಗಾಗಿ ಅಥವಾ ಆರ್ಥಿಕ ಸಮಸ್ಯೆ ಅಥವಾ ಹಣದ ಹರಿವಿಗಾಗಿ ಈ ಒಂದು ತಂತ್ರವನ್ನು ಬಳಸಬಹುದು. ಅಂದರೆ ಇದಕ್ಕೆ ಹಸಿರು ಪೆನ್ನನ್ನು ಬಳಸಿ ಇದು ಅದ್ಭುತವಾದಂತಹ ರಿಸಲ್ಟ್ ಅನ್ನು ಕೊಡುತ್ತದೆ. ಅಂದರೆ ಹಸಿರು ಬಣ್ಣದ ಪೆನ್ ಬಳಸೋದ್ರಿಂದ ಇದನ್ನು, ಅಂದರೆ ಪಲಾವ್ ಎಲೆಯಲ್ಲಿ ನಿಮ್ಮ ಒಂದು ಇಚ್ಛೆಯ ಮೊತ್ತವನ್ನು, ಅಂದರೆ ನಿಮಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ಹಣವನ್ನು, ಅಂದರೆ 5 ಲಕ್ಷ ಅಂತ ಬರೆದು ಇದನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ ಹಾಗೂ ನಿಮ್ಮ ಒಂದು ಗೋಲು ರೀಚ್ ಆಗುವವರೆಗೂ, ಅಂದರೆ ಈ ಒಂದು ಇಚ್ಛೆ ಪೂರ್ಣಗೊಳ್ಳುವವರೆಗೂ ಪ್ರತಿದಿನ ಇದನ್ನು ನೋಡುತ್ತಾ ಥ್ಯಾಂಕ್ ಯು ಹೇಳುತ್ತಾ ಬನ್ನಿ ಸಾಕು. ಹೌದು, ನಂತರ ನೋಡಿ ಮ್ಯಾಜಿಕ್ ರೀತಿಯಲ್ಲಿ ನಿಮ್ಮ ಬಳಿ ಹಣ ಬರುತ್ತದೆ. ಹೌದು, ನಂತರ ಈ ರೀತಿಯಾಗಿ ಅಂದರೆ ಅಥವಾ ನಿಮ್ಮ ಇಚ್ಛೆಯನ್ನು ಬರೆದು ಇದನ್ನು ಒಂದು ಕ್ಯಾಂಡಲ್ ಅಥವಾ ದೀಪದಲ್ಲಿ ಬಳಸಿ ಸುಟ್ಟು ಹಾಕಬಹುದು. ಆದರೆ ಅದಕ್ಕೂ ಮೊದಲು ಮುಖ್ಯವಾಗಿ 5 ನಿಮಿಷಗಳ ಕಾಲ ನಿಮ್ಮ ಇಚ್ಛೆ ಪೂರ್ಣಗೊಂಡಿದೆ ಎಂದು ಭಾವಿಸಿ ಫೀಲ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತೀರೋ ಅಷ್ಟು ಬೇಗ ಇದು ಸಕ್ಸಸ್ ಆಗುತ್ತೆ. ಹಾಗೂ ಇದರ ಬೂದಿ ಹಾಗೂ ಪುಡಿಯನ್ನು ಮಣ್ಣಿನ ಕೆಳಗೆ ಅಥವಾ ಆಕಾಶಕ್ಕೆ ನೀವು ತೂರಬಹುದು. ಹೌದು, ನಂತರದ ವಿಧಾನದ ಬಗ್ಗೆ ನೋಡೋದಾದ್ರೆ, ನಿಮ್ಮ ಯಾವುದೇ ಇಚ್ಛೆಗೆ ಮಾನಸಿಕ ನೆಮ್ಮದಿಗಾಗಿ ಅಥವಾ ಯಾವುದಾದ್ರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಬರಲು, ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಹಠ ಮಾಡ್ತಾ ಇದ್ರೆ, ಅಥವಾ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಬರಲು ಈ ಒಂದು ಸರಳ ವಿಧಾನವನ್ನು ಬಳಸಬಹುದು. ಅಂದರೆ ಮಲಗುವ ಹಾಸಿಗೆಯ ದಿಂಬಿನ ಕೆಳಗೆ ಈ ಒಂದು ಪಲಾವ್ ಎಲೆಯನ್ನು ಬರೆದು ಅದರ ಮೇಲೆ ನಿಮ್ಮ ಇಚ್ಛೆಯನ್ನು ಬರೆದು ಇಡಿ. ಆದರೆ ಇದನ್ನು ಪದೇ ಪದೇ ಮುಟ್ಟಬಾರದು ಅಥವಾ 15 ದಿನಗಳಿಗೊಮ್ಮೆ ಮಾತ್ರ ಇದನ್ನು ಬದಲಾಯಿಸುತ್ತಾ ಹೋಗಿ. ಹಾಗೂ ನಂತರ ನೋಡುವುದಾದರೆ, ನಿಮ್ಮ ಯಾವುದೇ ಇಚ್ಛೆಗೆ ಒಂದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂತಹ ಹಾಗೂ ಎಫೆಕ್ಟಿವ್ ಆಗಿರುವಂತಹ ಒಂದು ತಂತ್ರವೇನೆಂದರೆ ಈ ಒಂದು ಪಲಾವ್ ಎಲೆಯ ತಂತ್ರ. ಪ್ರತಿ ವಾರದ 2 ದಿನ ಅಥವಾ 15 ದಿನಗಳಿಗೊಮ್ಮೆ ಬರುವ ಹುಣ್ಣಿಮೆ, ಅಮಾವಾಸ್ಯೆಗೆ ಈ ಒಂದು ಪರಿಮಳಯುಕ್ತ ಧೂಪದ ಜೊತೆ ಈ ಒಂದು ಪಲಾವ್ ಎಲೆಯನ್ನು ಹಾಕಿ ಸುಡಬೇಕು. ಹೌದು, ಇಡೀ ಮನೆಯನ್ನು ಅದರ ಹೊಗೆಯನ್ನು ತಾಗಿಸಬೇಕು. ಹಾಗೂ ಇದಕ್ಕಾಗಿ ನೀವು ಇಡೀ ಎಲೆಯನ್ನು ಬಳಸಬಹುದು ಅಥವಾ ಅದರ ಚಿಕ್ಕ ಚಿಕ್ಕ ಪುಡಿ ಪಲಾವ್ ಎಲೆಯನ್ನು ಧೂಪಕ್ಕೆ ಹಾಕಿ ಬಳಸಬಹುದು. ಅಥವಾ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಪರಿಮಳಯುಕ್ತವಾದಂತಹ ಕ್ಯಾಂಡಲ್ಗಳನ್ನು, ಅಗರಬತ್ತಿಗಳನ್ನು ಕೂಡ ಈ ಒಂದು ಧೂಪಕ್ಕೆ ಬಳಸಬಹುದು. ಅಂದರೆ ಪರ್ಫ್ಯೂಮ್ ಅನ್ನು ಕ್ಯಾಂಡಲ್ ರೀತಿಯಲ್ಲಿ ಬರುವಂತಹ ಗ್ಲಾಸಿನಲ್ಲಿಯೂ ಕೂಡ ಈ ಚಿಕ್ಕ ಚಿಕ್ಕ ಪಲಾವ್ ಎಲೆಯ ಪುಡಿಗಳನ್ನು ಹಾಕಿ ಇಡಬಹುದು. ಹಾಗೂ ಈ ರೀತಿಯಾಗಿ ಮಾಡುವುದರಿಂದ ಧೂಪ ಉರಿಯುವುದರ ಜೊತೆ ಅಥವಾ ಕ್ಯಾಂಡಲ್ ಉರಿಯುವುದರ ಜೊತೆಗೆ ಅದರ ಜೊತೆ ಈ ಒಂದು ಪಲಾವ್ ಎಲೆಯೂ ಕೂಡ ಉರಿಯುವುದರಿಂದ ಸುತ್ತಲಿನ ವಾತಾವರಣ ಆರೋಗ್ಯವಾಗಿರುತ್ತದೆ ಹಾಗೂ ಕಣ್ಣಿಗೆ ಕಾಣದ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇರಲಿ ಅಥವಾ ದೋಷದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಹೌದು, ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗೂ ನಿಮ್ಮ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗೆ ಅಥವಾ ಆರ್ಥಿಕ ಸಮಸ್ಯೆಗೆ ಅದ್ಭುತವಾದಂತಹ ರಿಸಲ್ಟ್ ಅನ್ನು ಕೊಡುವ ಒಂದು ತಂತ್ರ. ಪ್ರತಿ ಗುರುವಾರ ಅಥವಾ ಶುಕ್ರವಾರದ ದಿನ ಒಂದು ಬೇ ಲೀಫ್ ಅನ್ನು ತೆಗೆದುಕೊಂಡು ನೀವು ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಅದಕ್ಕೂ ಮೊದಲು ಒಂದು ದೀಪಕ್ಕೆ ಕೊಬ್ಬರಿ ಎಣ್ಣೆ ಹಾಗೂ ತುಪ್ಪವನ್ನು ಹಾಕಿ
ಆ ಒಂದು ದೀಪದಲ್ಲಿ ಈ ಒಂದು ಬೇ ಲೀಫನ್ನು ಸುಡಬೇಕಾಗುತ್ತದೆ. ಹೌದು, ಹಾಗೂ ಅದಕ್ಕೂ ಮೊದಲು ಈ ಒಂದು ಬೇ ಲೀಫನ್ನು ಕೈಯಲ್ಲಿ ಹಿಡಿದು ಲಕ್ಷ್ಮೀ ದೇವಿಯು ನನ್ನ ಮನೆಗೆ ಸಿರಿಯನ್ನು, ಸಂಪತ್ತನ್ನು, ನೆಮ್ಮದಿಯನ್ನು ತರಲಿ ಎಂದು ಹೇಳಿ 3 ಬಾರಿ ಹೇಳಿ ಅದನ್ನು ಸಂಜೆ ವೇಳೆಯಲ್ಲಿ 5ರಿಂದ 7 ಗಂಟೆಯ ಒಳಗಡೆ ಸುಡಬೇಕು. ಹಾಗೂ ಈ ಒಂದು ದೀಪವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಬಳಿ ಹಾಗೆಯೇ ಇಡಬೇಕು. ನಂತರ ಇದು ಖಂಡಿತವಾಗಿಯೂ 4 ವಾರಗಳಲ್ಲಿ ಆಶ್ಚರ್ಯಕರವಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯುತ್ತಾ ಹೋಗುತ್ತೀರಿ. ನಂಬಿಕೆಯಿಂದ ಮಾಡುವಂತಹ ಪ್ರತಿ ಕೆಲಸವೂ ಕೂಡ ಯಶಸ್ಸನ್ನು ತರುತ್ತದೆ. ಹಾಗೂ ಈ ಎಲ್ಲ ಪರಿಹಾರಗಳು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಫಲ ನೀಡುತ್ತದೆ. ತಕ್ಷಣದ ಫಲಿತಾಂಶವಿಲ್ಲದಿರಬಹುದು, ಆದರೆ ನಿತ್ಯ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುವುದಂತೂ ಖಚಿತ. ಹಾಗೂ ಸಮರ್ಪಣಾ ಭಾವ, ಮನಸ್ಸಿನ ಶುದ್ಧತೆ ಹಾಗೂ ಧೈರ್ಯ ಹೊಂದಿದರೆ ಯಾವುದೇ ಉಪಾಯವೂ ಕೂಡ ವಿಫಲವಾಗುವುದಿಲ್ಲ ಸ್ನೇಹಿತರೆ. ಹೌದು, ಈ ಒಂದು ಸರಳ ಉಪಾಯಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಸರಳ ವಿಧಾನಗಳು ಹಾಗೂ ಉಪಯುಕ್ತ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.